ಇನ್ನೇನ್ ಪದಿ ಸಮಾಚಾರ. ನೀನ್ ಬಿಡವ ಪಟ 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 ಅಂತ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪಟ 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 ಅಂತ ಬಂದ್ಬಿಡ್ತೀಗ. ನಾನೇನಮ್ಮ ಮನೆ ಕೆಲಸನೂ ಪಟ ಪಟ ಮುಗ್ಸಕ್ಕಿಲ್ಲ ಬೋಲು ನಿಧಾನ. ನಾನಂತೂ ನಿಧಾನ ಮಾಡಿ 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 ನೋಡವ. ಸಂಜೆನೆ ಮುಳುಗೋಯ್ತದೆ, ಹೊತ್ತು ಮುಳುಗೋಯ್ತದೆ. ಆಮೇಕಿಂತ ಕುಂತ್ಕತೀನಿ ಏನ್ ಮಾಡನಿ ಏನ್ ಬಿಡನಿ ಅಂತ ಹೇಳ್ಬಿಟ್ಟು ನನ್ನ ಮಕ್ಕೆ ನನ್ ಬೋರಿ ಇಂಥ ಕೆಲಸಗಳೇನೇ ಮಾಡೋದು ನಾನಂತೂ. ಅಯ್ಯೋ ನನಗೇನೇ ಎಲ್ಲನೂ ಮಾಡಿ ಮುಗಿಸ್ಬಿಟ್ರೆ ನೀ ಸಮಾಧಾನ. ನಂಗಂತೂ ಕೆಲಸ ಏನಾರ ಇದ್ರೆ ಅಲ್ಲಿ ಕೆಲಸ ಐತೆ ಕೆಲಸ ಐತೆ ಕೆಲಸ ಐತೆ ಅಂತ ನನಗೆ ಮನ್ಸ ಕೊರೈತಾ ಇರ್ತದ. ನಿಮ್ದಾಗ ನಾನು ಕುಂತ್ಕೊಳಕ್ಕೂ ಇಲ್ಲ, ತಿನ್ನಂಗೂ ಇಲ್ಲ, ತಿನ್ಬೇಕಾರು ಆ ಕೆಲಸ ಐತೆ. ಮನಿಕ ಬೇಕಾರು ಅಯ್ಯೋ ಇನ್ನೂ ಆ ಕೆಲಸ ಬಾಕಿ ಐತೆ ಅಂತ ಮನ್ಸೆಲ್ಲ ಕೊರೈತದ. ಅದಕ್ಕೇನೆ ಜಯಮ್ಮ ಎಲ್ಲ ಪಟ 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 ಮಾಡಿ ಮುಗಿಸ್ಬಿಡ್ತೀನಿ ನಾನಂತೂ. ನಮ್ಮ ಅತ್ತೆ ಅಯ್ಯಯ್ಯಪ್ಪ 10 ರೂಪಾಯಿ ಕೆಲಸ ಮಾಡ್ಕೊಡಕ್ಕಿಲ್ಲ, ಆದ್ರೂ ಅದು ಹಂಗೆ ಬಿದ್ದೈತೆ, ಇದು ಹಿಂಗೆ ಬಿದ್ದೈತೆ, ಅಲ್ಲಿ ಧೂಳೈತೆ, ಇಲ್ಲದೈತೆ ಅಂತ ನನ್ನ ತಲೆ ತಿಂದು ಬಿಸಾಕ್ತಾಳೆ ನಮ್ಮ ಅತ್ತೆ. ಏನು ಮಾಡೋಕ್ಕಾಯ್ತದೆ, ಸುಮ್ಮನೆ ನಾನು ಬುಡತ್ತಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು. ನಿನಗೇನೋ ಬಿಡವ, ನಿಮ್ಮ ಅತ್ತೆ ಹೆಂಗೋ ಸತ್ತೋದ್ಲು, ನಿಂಗೆ ಅತ್ತೆ ಕಟ್ಟನೂ ಇಲ್ಲ, ಯಾರು ಕಟ್ಟನೂ ಇಲ್ಲ, ಅತ್ತೆಗೆ ಹೆಂಗೋ ನೆಮ್ಮದಿಯಾಗಿದ್ಬಿಟ್ಟಿದ್ಯಾ. ನಮ್ಮ ಅತ್ತೆ ನನ್ನನ್ನು ಸಾಯಿಸ್ತಾಳಷ್ಟೇ. ಈ ಕಾಲಕ್ಕೆಲ್ಲನೂ ನಮ್ಮ ಅತ್ತೆ ಹೋಗಂಗೆ ಕಾಣಿ, ನನ್ನೇ ಸಾಯಿಸ್ಬಿಟ್ಟು ನೆಮ್ಮದಿಯಾಗಿ ಆರಾಮಾಗಿ ಇದ್ಬಿಡ್ತಾಳೆ ಅಂತೋಳು ನಮ್ಮ ಅತ್ತೆ. ಸುಮ್ಕಿರ್ಪದಿ, ಯಾಕೆ ತಲೆಗೆಡ್ಸ್ಕತಿ? ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನಕ್ಕಿಲ್ವಾ? ನಿಂಗೊಂದು ಕಾಲ ಅವತ್ತ ಸುಮ್ಕಿರು. ಮಧು ಮಧು ಯಾರಪ್ಪ ನೀನು? ನನ್ನ ಮಗನ? ನನ್ನ ಮಗಿಲ್ಲ, ಎಲ್ಲೋ ಹೋಗವ್ನು. ಬೆಳಿಗ್ಗೆನೆ ನೀವು ಓದ ನೋಡು, ಈ ಸೊತ್ತಾಯ್ತು ಸಂಜೆ ಆದ್ರೂ ಇತ್ತಾಗ ತಲೆ ಯಾಕೆ ಮಲಗಿನ ಎತ್ತ ಹೊಂಟೋಗ್ಬಿಟ್ಟವನಿ. ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ? ನಾನು ಅವನ ಫ್ರೆಂಡೇನೇನಿಯ. ನಂದು ಸೀರೆ ಎತ್ಕೊಬಿಟ್ಟು ಬಂದಿದ್ದೆ, ನಾನು ಬಟ್ಟೆ ಬರೆ ಎಲ್ಲ ಅವನೇನಿಯ ಬ್ಯಾಗ್ ತುಂಬ್ಕೊಂಡು ಎತ್ಕೊಬಿಟ್ಟು ಬಂದ್ಬಿಟ್ಟಿದ್ದ. ಅಲ್ಲಿಂದ ಬರ್ಬೇಕಾರೆ ಅದಕ್ಕೆ ನೀ ಹೇಳಿ ಇಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೆಟ್ಟಗೆ ಬಂದೆ. ಹಂಗೆ ಹೊಸಿ ನಂದು 10,000 ರೂಪಾಯಿ ಕಾಸಿತ್ತು ಸೂಟ್ ಕೇಸಾಗೆ, ಅದನ್ನು ಸೇರಿ ಇವನೇ ಎತ್ಕೊಂಬಿಟ್ಟು ಬಂದ್ಬಿಟ್ಟವನಿ. ಆಗಲೇ ಸುಮಾರು ದಿನ ಆಯಿತು. ನಾನು ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟಿದ್ದೆ, ಬಿಡು ಆಮೇಕಿಂದ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಅದಕ್ಕೆ ಇಸ್ಕೊಳ್ಳೋಣ ಅಂತ ಬಂದೆ. ನಾನು ಸೂಟ್ ಕೇಸ್ ಕೊಟ್ಟರೆ ನಾನು ಹೋಯ್ತೀನಿ. ಓ ಹೌದೇನಪ್ಪ, ನನಗೆ ಗೊತ್ತಿಲ್ಲ ಕಣಪ್ಪ. ಎಲ್ಲ ಬಟ್ಟೆನೂ ಆಗೋದ್ಬಿಟ್ಟು ನೀಟಾಗಿ ಮುಡಿಸ್ಬಿಟ್ಟು ನನ್ನ ಮಗನವೇನೇನೋ ಅಂತ ಹಂಗೆ ಇಕ್ಬಿಟ್ಟಿವ್ನಿ. 10,000 ರೂಪಾಯಿ ಕಾಸಿತ್ತ, ನಾನು ನೋಡ್ಲಿಲ್ಲ ನೋಡು. ನನ್ನ ಮಗ ಏನಾರ ಎತ್ಕೊಂಡು ನೀನು ಮತ್ತೆ ಹೊಂಟಿದ್ಯೇನು ದುಬೈಗೆ? ನಾನೇನು ದುಬೈಗೆ ಹೋಗ್ಲಿ? ಅಯ್ಯೋ, ನಾವೆಲ್ಲ ದುಬೈಗೆ ಹೋಗಕ್ಕಾಯ್ತದ? ಅದಕ್ಕೆಲ್ಲ ದುಡ್ಡು ಎಷ್ಟೊಂದು ಬೇಕಾಯ್ತದೆ. ನಾನು ದುಬೈಗೆಲ್ಲ ಹೋಗಲ್ಲ ಕಣಕ. ಇಲ್ಲೇ ಹೊಸಿ ಕೆಲಸ ಐತೆ ನೋಡ್ಕೊತೀನಿ ಮಂತಾಗೇನೇನಿಯ. ಸಾಕು ಇಷ್ಟು ದಿನ ಅನ್ಭವಿಸಿರೋದು, ಮಾಡಿದ್ರೆ ತಪ್ಪುಗಳಿಗೆಲ್ಲ ಅನ್ಭವಿಸ್ಕೊಂಡು ಬಿದ್ದಿರ ಸಾಕು. ಯಪ್ಪ ಫಸ್ಟ್ ಹೋಗ್ಬಿಟ್ಟು ಹೊತ್ತಾಗೆ ನೆಮ್ಮದಿಯಾಗಿ ಅತ್ತಾಗ ಹೆಂಗೋನು ಹೊಲದ ಕೆಲಸ ಮಾಡ್ಕೊಂಡಿರ್ತೀನಿ. ವಾ, ನೀ ನನ್ನ ಮಗನ್ ದುಬೈ ಫ್ರೆಂಡ್ ಅಲ್ವಾ? ಅಯ್ಯೋ, ನಾನೆಲ್ಲ ನನ್ನ ಮಗನ್ ದುಬೈ ಫ್ರೆಂಡ್ ಏನೋ ಅಂತ ಅನ್ಕೊಂಡೆ. ನನ್ನ ಮಗ ದುಬೈ ಆಗಿದ್ನಲ್ಲ ಒಂದೂವರೆ ವರ್ಷ. ಅದಕ್ಕೆ ನೀ ಬಂದಿರಲ್ಲ, ಈಗ ಬಂದಲ್ಲ ನೀನು ದುಬೈಯಿಂದನೇ ಬಂದ್ಬಿಟ್ಟೇನೋ ಅಂತ ಕೇಳ್ದೆ ಅಷ್ಟೇ. ನೀ ನಾನು ದುಬೈ ಫ್ರೆಂಡು ಅಂತ ಅನ್ಕೊಬಿಟ್ಟು ಬತ್ತಾನೆ ಕುಂತ್ಕೊಳಪ್ಪ, ಸಂಜೆ ಹಂಗೆ ಬತ್ತಾನೆ. ಏನು ನಿಮ್ಮ ಮಗ 1 ವರ್ಷ 1.5 ವರ್ಷ ಎಲ್ಲಿ ಹೋಗಿದ್ದ? ದುಬೈಗೆ ಹೋಗಿದ್ನ? ಅಯ್ಯೋ ರಾಮ, 1.5 ವರ್ಷ ನನ್ನ ಜೊತೆನೇ ಜೈಲಾಗಿ ಬಿದ್ದಿದ್ದ, ದುಬೈಗೆ ಎಲ್ಲಿ ಹೋಗ್ತಾನೆ? ಏನು, ನನ್ನ ಮಗ ಜೈಲಾಗಿದ್ನ? ಒಳ್ಳೆ ಖತರ್ನಾಕು. ನಿಮ್ಗೆಲ್ಲ ದುಬೈ ಆಗಿದ್ದೆ ಅಂತ ಹೇಳುದ್ನಾ? ಹೋಗತ್ತ. ಅಯ್ಯೋ ಅಕ್ಕ, ನಿಮ್ಮ ಮಗ ಚೆನ್ನಾಗಿ ಯಾಮರ್ಸ್ಬಿಟ್ಟವನು, ನೀವು ಚೆನ್ನಾಗಿ ಯಾಮಾರ್ಬಿಟ್ಟಿದ್ದೀರಾ. ಅವನೇನು ಕೊಯ್ತಾನೆ ದುಬೈಗೆ? ಅಯ್ಯೋ, ದುಬೈಗೆ ಹೋಗೋ ಮಕನ ಅವಂದು? ದುಬೈಗೂ ಇಲ್ಲ ಎಂಥದೂ ಇಲ್ಲ. ನನ್ನ ಜೊತೆನೇ ಜೈಲಾಗಿ ಬಿದ್ದಿದ್ದ. ಅದು ನಾವೆಲ್ಲ ಟ್ರಿಪ್ಗೆ ಅಂತ ಹೊರಟ್ವಿ, ಹೋಗೋಣ ಅಂತ ಹೇಳ್ಬಿಟ್ಟು. ಹೋಗೋದಾರಿನಾಗ ಏನೋ ಒಂಚೂರು ಪ್ರಾಬ್ಲಮ್ ಆಯಿತು. ನಿಮ್ಮ ಮಗನೇ ಕೇಳಿ ಹೇಳ್ತಾನೆ, ಏನೋ ಒಂದ್ಸಿ ಎಲ್ಲ ಆಗಿ ಬಡ್ದಾಟ ಆಗಿ ಅವ್ನಿಗೊಬ್ಬನ ಕೈ ಮುರಿದೋಗಿ ಅವ್ರು ಎತ್ಕೊಂಡೋಗಿ ನಮ್ಮನ್ನ 1.5 ವರ್ಷ ಜೈಲಿಗೆ ಹಾಕ್ತೀವಿ ಅಂತ 1.5 ವರ್ಷ ಜೈಲಿಗೆ ಹಾಕಿ ನೋಡಿ 1 ತಿಂಗಳಾಯ್ತು ಬಿಡುಗಡೆ ಮಾಡಿ. ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಕೇಸೆಲ್ಲ ಇದು ಮಾಡ್ಕೋಬೇಕು ಅಂತ ಆಗಲಿಲ್ಲ. ಅವನು ನಿಮ್ಮ ಹತ್ರ ಹಿಂಗಂತ ಸುಳ್ಳು ಹೇಳ್ಬಿಟ್ಟವನ? ಒಳ್ಳೆ ಕತೆ ಆಯಿತು ಬಿಡಿ. ನಾನು ಏನು ಅಂತ ಅನ್ಕೊಂಡಿದ್ದೆ, ಈಗ ನಗು ತಡ್ಕೊಳಕ್ಕಾಗ್ತಿಲ್ಲ ನನಗಂತೂ. ಜೈಲಾಗೆ ಕೆಲಸ ಮಾಡ್ತೀವಲ್ಲ, ಅದ್ರಾಗೆ ಒಂದು 10,000 ರೂಪಾಯಿ ಮಿಕ್ಕಿ ಕೊಟ್ಟರು ಅವರೇನೇ, ಅದನ್ನೇ ಇವನೇ ಎತ್ಕೊಂಡು ಬಂದ್ಬಿಟ್ಟವನಿ. ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕಿತ್ತು. ನಾನು ಹೋಗೋ ಅಷ್ಟೊತ್ತಿಗೆ ಈಗ ನೋಡಿ ಹಿಂಗಾಗೈತಿ. ಅಯ್ಯೋ 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 ಅಯ್ಯೋ, ನೀನು ಹೇಳ್ತಿರೋದಲ್ಲ ನಿಜನಾ? ಹಂಗಾರೆ ಬೇವರ್ಸಿ ನನ್ನ ಮಗ ಹಂಗಾರೆ ಜೈಲಿಂದ ಬಂದಿರೋದ? ನಮಗೆಲ್ಲ ಯಾಮರ್ಸ್ಬಿಟ್ನಲ್ಲ. ಅಲ್ಲಿಂದ ಬಂದೆ, ಇಲ್ಲಿಂದ ಬಂದೆ, ದುಬೈಯಿಂದ ಬಂದೆ ಅಂತ ಹೇಳ್ಬಿಟ್ಟು ಅಲ್ಗೂ ದುಡ್ಡು ಕೇಳ್ದೆ. ಎಲ್ಲಲೇ ದುಬೈಯಾಗಿ ದುಡ್ಕೊಬಿಟ್ಟು ಬಂದಿರ ಕಾಸೆಲ್ಲ ನನವೆ ಅಂತ ಹೇಳಿದ್ರೆ, ಇಲ್ಲ ಕಣಮ್ಮ ಅದು ಅವ್ರ ನೋಟಾಗೈತೆ, ನಮ್ಮ ನೋಟಿಗಿನ್ನ ಬಂದಿಲ್ಲ ಕಣಮ್ಮ ಅಂತ ಆವತ್ತಿಂದ ಯಾಮರ್ಸ್ಕೊಂಡು ಬಂದವನಲ್ಲ ಬೇಕೂಪ್ ನನ್ನ ಮಗ. ಯಪ್ಪ ಸದ್ಯ ಒಳ್ಳೆ ಟೈಮ್ಗೆ ಏನಿಯ ಬಂದು ಹೇಳ್ದೆ ನೀನು. ಇಲ್ಲ ಅಂತ ಹೇಳಿದ್ರೆ ಆ ನನ್ನ ಮಗನ ಯಾವಳನ್ನ ಹುಡುಗಿ ಹುಡುಕ್ಬಿಟ್ಟು ನಾನು ಕಟ್ಬಿಟ್ಟು ಮೆಟ್ಟ ತಗೊಂಡು ಹೊಡ್ಸ್ಕೊಂತಿದ್ದೆ ಅಷ್ಟೇ ಬೀಗ್ರತಾಗೆ. ಸದ್ಯ ನನ್ನ ಮಗನ ಮದುವೆ ಮಾಡೋ ಯೋಚನೆ ಏನಿಯ ಬಿಟ್ಬಿಡ್ತೀನಿ. ಈ ವಿಚಾರನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಕಣಪ್ಪ. ಸುಮ್ಮನೆ ಏನಿಯ ಯಾಕೆ ತಲೆನೋವು, ಯಾರಿಗೂ ಹೇಳೋಕ್ಕೇನೇನಿಯ ಹೋಗ್ಬೇಡ. ನಾನಂತೂ ನನ್ನ ಮಗನ ಮದುವೆನೂ ಮಾಡೋದು ಬಿಟ್ಬಿಡ್ತೀನಿ. ಲೋಪರ್ ಬಡ್ಡಿ ನನ್ನ ಮಗ ಜೈಲಿಗೆ ಹೋಗಿದ್ನ. ಅಯ್ಯೋ, ಈಗಲೇ ಗೊತ್ತಾಯ್ತಿರೋದು ನನಗೆ. ಊರಾಗ ಯಾರಿಗಾನ ಗೊತ್ತಾಗ್ಬಿಟ್ರೆ ಒಂಥರ ಮಾನ ಮರೋದಿ ಹೋಗ್ಬಿಡ್ತದೆ. ನೋಡಪ್ಪ, ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ನಾನು ಯಾರಿಗೂ ಹೇಳಕ್ ಹೋಗಲ್ಲ ಬಿಡಿ. ನಿಮ್ಮ ಮಗನೂ ವಿಚಾರಿಸ್ಕೊಳ್ಳಿ. ಇಷ್ಟೆಲ್ಲ ಮಾಡವನೆ ಹಿಂಗೆಲ್ಲ ಮಾಡವನೆ ಅಂತ ಹೇಳಿದ್ರೆ ಹಬ್ಬ ಎಷ್ಟು ಸುಳ್ಳು ಹೇಳವನೆ ಅಂತಾನೆ ಅರ್ಥ. ನೋಡಿ, ಆರಾಮಾಗಿರಿ, ತಲೆ ಕೆಡ್ಸ್ಕೊಬೇಡಿ. ಇನ್ನೇನು ಜೈಲಿಗೆ ಹೋಗಿ ಬಂದ್ಬಿಟ್ಟವನಲ್ಲ, ಏನೋ ಈಗೇನು ಜೈಲಿಗೆ ಹೋಗ್ತಿಲ್ವಲ್ಲ.
ಜೈಲ್ಗೆ ಹೋಗಿ ಬಂದವನೆ ಅಂತ ಹೇಳಿದ್ರೆ ಯಾರ ಥರ ಹೆಣ್ಣು ಕೊಡ್ತಾರೆ ಬಿಡಿ. ಯಾರಿಗಾನ ಒಬ್ರಿಗಲ್ಲ ಒಬ್ರು ಗೊತ್ತಾಗಿ ಮದ್ವೆನೂ ಆಗಲ್ಲ ನಿಮ್ಮ ಮಗೊಂದು, ಏನೂ ಆಗಲ್ಲ, ಹಿಂಗೆ ಇರ್ಬೇಕಾಗ್ತದೆ. ಈಗಿನ ಕಾಲದಾಗ ಒಳ್ಳೆ ಹುಡುಗರಿಗೆ ಹೆಣ್ಣುಗಳು ಸಿಗೋದೇನೆ ಕಷ್ಟ. ಇನ್ನು ನಮಗೆಲ್ಲ ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ ಅಂದರೆ ಮೊದಲೇ ಎದುರ್ಕಂತಾರೆ ಗೊತ್ತಾ. ಅವೆಲ್ಲನೂ ನಾವು ಮನ್ಸಾಗಿ ಇಟ್ಕೊಂಡೆ ನನಗೆ ಮದುವೆನೇ ಬೇಡ ಅಂತ ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಕ್ಕ. ನೋಡಿ, ನಾನು ಇಲ್ಲೇ ಇರ್ತೀನಿ, ನಮ್ಮ ಪಕ್ಕದೂರಾಗೆ ನಮ್ಮ ಆಂಟಿ ಐತೆ, ಅವ್ರ ಮನೆಯಾಗೆ ಇರ್ತೀನಿ. ನೀವು ಅವ್ನು ಬಂದ ತಕ್ಷಣ ನನಗೆ ಹೇಳಿ, ನಾನು ಬ್ಯಾಗ್ ಎತ್ಕೊಂಬಿಟ್ಟು ಹಂಗೆ ಹೋಯ್ತೀನಿ, 10,000 ರೂಪಾಯಿ ದುಡ್ಡು ಎಲ್ಲನೂ. ನನಗೂ ಒಂದು 2 ದಿನ ಇಲ್ಲಿರೋಣ ಅಂತ ಬಂದೆ, ಪಕ್ಕದೂರೇ ಅಲ್ವಾ, ಅದಕ್ಕೆ ಹಿಂಗೆ ಬಂದೆ ಇಸ್ಕೊಂಡು ಹೋಗೋಣ ಅಂತ ಹೇಳಿ. ನಾನು ಬಂದಿದ್ದೆ ಅಂತ ಹೇಳಿ, ಶಿವ ಬಂದಿದ್ದ ಅಂತ. ಸರಿ ಕಣಪ್ಪ, ಊರಾಗೆಲ್ಲ ವಿಷಯ ಹೇಳ್ಬೇಡ ಕಣಪ್ಪ. ಊರಾಗೆಲ್ಲ ನನ್ನ ಮಾನ ಮರೋದಿ ಹೊಂಟೋಗ್ಬಿಡ್ತದೆ. ಒಂಥರ ಟೆನ್ಷನ್ ಆಯ್ತಾಯ್ತು ನನಗೆ, ತಲೆ ಕೆರ್ಕಣಂಗೆ ಆಯ್ತೈತೆ. ನೀನು ಊರ್ ಜನದ ಬಾಯಿಗೆ ಏನೋ ಬಿದ್ದುಬಿಟ್ರೆ ನನ್ನ ಮಗನ ಉಳ್ಸಕ್ಕಿಲ್ಲ. ಎಲ್ಲರೂ ಇದರಿದ್ರು ನನ್ನ ಮಗ ಮಾಡಿರೋ ಕೆಲಸಕ್ಕೆ ಉಳ್ಸೋ ಅವಶ್ಯಕತೆನೇ ಇಲ್ಲ ಬಿಡು. ಉಳ್ಸಿ ಏನಾಗಬೇಕು, ಇದರಿದ್ರು ನನ್ನ ಮಗನ. ಆದ್ರೂ ಮಗ ಅಲ್ವಾ, ಹೊಸಿ ಸೆಂಟಿಮೆಂಟ್ ಬೇರೆ. ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಕಣಪ್ಪ. ಸರಿನಾ? ಬಂದ ತಕ್ಷಣ ನೀನು ಬಟ್ಟೆ ಹಂಗೆ 10,000 ರೂಪಾಯಿ ಕಾಸು ಎಲ್ಲ ಕೊಟ್ಟು ಕಳಿಸ್ತೀನಿ, ಹುಡುಕ್ಬಿಟ್ಟು. ಇಲ್ಲ ನೀನೇ ಒಳಗಡೆಗೆ ಬಂದ್ಬಿಟ್ಟು ನೀನು ಯಾವ ಬಟ್ಟೆನ ಸೆಲೆಕ್ಷನ್ ಮಾಡ್ಕೊಂಡು ಹೋಗು. ಸರಿ ಬಿಡಿ, ಬಂದಾಗ ಬರ್ತೀನಿ. ಅವ್ನು ಬಂದಾಗೇನೆ ಒಳ್ಳೆ ಚೆನ್ನಾಗಿ ಯಾಮಾರಿಸ್ಬಿಟ್ಟವನಲ್ಲ. ನನಗೂ ಐಡಿಯಾ ಮೊದಲೇ ಇದ್ದಿದ್ರೆ ನಾನು ಚೆನ್ನಾಗೇ ಯಾಮಾರಿಸ್ಬಿಡ್ತಾ ಇದ್ದೆ. ನಮಗೂ ಹಿಂಗೆ ಗೊತ್ತಿದ್ರೆ ಚೆನ್ನಾಗಿರೋದು. ಚೆನ್ನಾಗಿ ಯಾಮಾರಿಸೋನಿ. ಅಲ್ಲಿ ಜೈಲಾಗೆ 1 ನಿಮಿಷ ಒಬ್ರ ಹತ್ರ ಮಾತಾಡ್ಬೋದಲ್ಲ. ಆವಾಗ ಫೋನ್ ಮಾಡ್ತಾ ಇದ್ದಾಗ ಏನೋ ದುಬೈ ಗಿಬೈ ಅಂತಿದ್ದ. ನಾನು ಏನೋ ಮಾತಾಡ್ತಾವ್ನು ಬಿಡು ಅಂತ ಅನ್ಕೊಂಡಿದ್ದೆ. ಹಿಂಗೆಲ್ಲ ಸುಳ್ಳು ಹೇಳೋನಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಇದೇನೇ ಜಯಮ್ಮ ನಿನ್ ಮಗ? ನಾನು ಇಷ್ಟು ದಿನ ದುಬೈಯಾಗಿದ್ದ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ನಲ್ಲೇ. ಅಲ್ಲ ಮತ್ತೆ ಅದೇನೇನೋ ತಗೊಬಿಟ್ಟು ಬಂದಿದ್ದಲ್ವೇನೆ, ಬಟ್ಟೆ ಗಿಟ್ಟೆ ಐಟಮು ಎಲ್ಲನೂ. ಅಂದ್ರೆ ಜೈಲಾಗ ದುಡ್ದಿದ್ನಲ್ಲ ದುಡ್ಡ, ಆ ದುಡ್ಡಿಂದ ನೀ ಎತ್ಕೊಬಿಟ್ಟು ಬಂದಿದ್ದ ಅಂತ ಅನ್ನಿಸ್ತೈತೆ ಅಲ್ವಾ? ನೋಡು ಕಳ್ಳನ ಮಗ. ನನಗೂ ಇವಾಗ ಪದ್ದಿ ಗೊತ್ತಾಯ್ತಿರೋದು. ಬುಡೆ ಪದ್ದಿ, ಇನ್ನು ಮದುವೆಗಿದ್ರೆ ತಂಟ್ಗೋಗಲ್ಲ. ಈ ಲೋಪ ನನ್ನ ಮಗ ಹಿಂಗೆ ಬಿದ್ದಿರಲಿ, ಒಂದು ಹೆಣ್ಣು ಮಗಿನ ಜೀವನ ನಾಳೆ ಮಾಡಕ್ಕಿಲ್ಲ. ನಾನಂತೂ ಇನ್ನು ಮದುವೆ ಅಂತೂ ಬಿಟ್ಕತ್ತೀನಿ. ಇನ್ನು 3 ತಿಂಗಳು ಬಿಟ್ಕೊಂಡು ಕುಡಿಯೋದು ಬಿಟ್ಟ ಮೇಲೆ ನಾನು ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಈ ವಿಚಾರ ಎಲ್ಲ ಗೊತ್ತಾದ್ಮೇಲೆ ಈ ಜನುಮ್ದಾಗೂ ನಾನಂತೂ ನನ್ನ ಮಗಂಗಂತೂ ಮದುವೆ ಮಾಡಕ್ಕಿಲ್ಲ ಬಿಡು. ಸುಮ್ಮನೆ ಯಾಕೆ ಮದುವೆ ಮಾಡಬೇಕು? ಯಪ್ಪ 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 ಇಂತನೂ ಕೊಟ್ಬಿಡು ಪಾಪ. ಅವಳದು ಏನು ಅನುಭವಿಸ್ತಾಳೋ ಏನೋ. ಕಣಕ ಇಂತ ನನ್ನ ಮಕ್ಳು ಮದುವೆ ಮಾಡ್ಬೇಡಕ್ಕ, ಯಾಕೆ ಬೇಕು? ಸುಮ್ಮನೆ ಸವಸನೆ ಬೇಡ. ಕಣ್ಪದಿ, ನನಗೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ನನಗೂ ಯಾಕೆ ಬೇಕು ಇದೆಲ್ಲನೂ ಅಂತ ಅನ್ನಿಸ್ತೈತೆ ನನಗೂ. ಸರಿ ಬಿಡು, ಸುಮ್ಮನೆ ನೀ ಸವಾಸನೆ ನೀ ಬೇಡ, ಬಿಟ್ಟಾಕ್ಬಿಡ್ತೀನಿ. ಮಗನ ಸೆಂಟಿಮೆಂಟ್ ಏನಿಯ ಬಿಟ್ಬಿಡ್ತೀನಿ ನಾನು, ಸಾಕು. ಈ ವಿಷಯನ ಪದ್ದಿ ಊರಾಗೆ ಯಾರಿಗೂ ಹೇಳ್ಕೊಬಿಟ್ಟು ಬರ್ಬೇಡ್ರಿ. ಬಿಲ್ಡಪ್ ಜಯಮ್ಮಂಗೆ ಸರಿಯಾಗಾಯ್ತು ಅಂತ ಊರು ತುಂಬ ಆಡ್ಕೊಬಿಡ್ತಾರೆ. ಅದ್ರಾಗೂ ನಮ್ಮೂರೇ ನಮಗೆ ಸರಿ ಬರೋಕ್ಕಿಲ್ಲ. ಅದಕ್ಕೆ ನೀಯ ನನ್ನ ಮೇಲೆ ನಂಬಿಕೆ ಇಲ್ವೇನೆ? ಸುಮ್ಕೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಸುಮ್ಮನಾಗು. ನಾನು ಯಾರು ಹೇಳಕ್ಕಿಲ್ಲ, ಇವತ್ತಿಗೆ ಮರ್ಸ್ಕೊಬಿಡ್ತೀನಿ ಅಂತ ಅನ್ಕೊಬಿಡು ನೀನು. ನಾನೇನು ಹೇಳಕ್ಕಿಲ್ಲ ಜಯಮ್ಮ, ನೀನು ಬೇಜಾರು ಮಾಡ್ಕೊಬೇಡ, ನೀನು ಅನ್ಕೋಬೇಡ ನೀನು, ಸರಿನಾ? ನೀನು ಸುಮ್ಕಿರು ನೀನು. ನಾನು ಯಾರಿಗೂ ಹೇಳ್ಕೊಂಬಿಟ್ಟು ಬರಲ್ಲ, ನೀನು ಯಾರಿಗೂ ಹೇಳ್ಕೊಂಬಿಟ್ಟು ಬರಬೇಡ. ಹೇಳು, ಏನು ಪ್ರಯೋಜನ ಹೇಳು? ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಅದೇನು ಅಂತಾರಲ್ಲ, ಜನ ಆಡ್ಕೊಳ್ಳೋರು ಬಾಯಿಗೆ ಆಹಾರ ಆಗೋಗ್ಬಿಡ್ತೀವಿ ಅಷ್ಟೇ ನೀನಿಯ. ಕಣ್ಲೆ, ಇನ್ನು ನನ್ನ ಮಗ ಅಂತಲೂ ನೋಡಲ್ಲ. ಏನೋ ಮಗ ಊಟಕ್ಕೆ ಹಾಕಬೇಕು, ಉಣ್ಣಕ್ಕೆ ಹಾಕಬೇಕು, ಬಿದ್ದಿರ್ಬೇಕು ಅಷ್ಟೇ. ಇನ್ನು ಯಾವ ವಿಚಾರಕ್ಕೂ ಹೋಗಲ್ಲ. ಸದ್ಯ ಬಿಡು. ಅಯ್ಯಪ್ಪ ಬ್ರೋಕರ್ಗೂ ಹೇಳಿದ್ದೀನಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು. ಯಪ್ಪ ಬೇಡ ಕಣಪ್ಪ, ಸುಮ್ಮನೆ ಯಾಕೆ? ಸರಿ ಬಿಡು, ನಂಗೆ ಯಾಕೋ ಬದ್ದಿ ಬೇಜಾರಾಯ್ತೈತೆ. ನಾನು ಹೋಗೋ ಸ್ವಲ್ಪ ಹೊತ್ತು ಮನಿಕೊಂಡು ಒಬ್ಳೇ ನೀ ಮನಿಕತೀನಿ. ನಿಂಗೆ ಆಮೇಕಿಂದ ಸಿಗ್ತೀನಿ ಬಿಡು, ಸರಿನಾ? ಸರಿ ಜಯಮ್ಮ, ಬೇಜಾರಾಗಬೇಡ.